ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೋಯಾ ಕೋಫ್ತಾ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ. ಧನಿಯಾ ಪುಡಿ ಆಗೋಗ್ಬಿಟ್ಟಿತ್ತು ಮನೇಲಿ, ಅದಕ್ಕೆ ಧನಿಯಾ ಇತ್ತಲ್ವಾ ಅದನ್ನೇ ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಹುರ್ಕೊಳ್ತಾ ಇದ್ದೆ. ಅದಕ್ಕೊಂದು ಸ್ವಲ್ಪ ಚಕ್ಕೆನೂ ಲವಂಗ ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಹುರಿದ್ಬಿಟ್ಟು ಮಿಕ್ಸಿಲೇ ಪುಡಿ ಮಾಡಿಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಪಾಕೆಟೆಲ್ಲ ತರೋಕ್ಕೆ ಇಷ್ಟ ಆಗಲ್ಲ ನನಗೆ, ಅದಕ್ಕೆ ಈ ತಕ್ಷಣಕ್ಕೆ ಈ ಥರ ಮಾಡ್ಕೊಳ್ಳೋಣ ಅಂತ ಧನಿಯಾ ಹುರಿದ್ಬಿಟ್ಟು ನಾನೇ ಸ್ವಲ್ಪ ಮಾತ್ರ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ. ಇದು ಹುರಿದು ತಣ್ಣಗೆ ಆಯಿತು, ಸ್ವಲ್ಪ ತಣ್ಣಗೆ ಮಾಡಬೇಕು, ಆಮೇಲೆ ಪುಡಿ ಮಾಡಬೇಕು. ಬಿಸಿಲೇ ಪುಡಿ ಮಾಡಿದ್ರೆ ಕಪ್ಪಗೆ ಬಂದುಬಿಡುತ್ತೆ ಪುಡಿ. ನಾನು ಆದರೆ ಮಿಲ್ಲಲ್ಲಿ ಬಂದಷ್ಟು ನೈಸಾಗಿ ಬರಲಿಲ್ಲ. ತಕ್ಷಣಕ್ಕೆ ನಮ್ಮ ಮನೆಗೆ ಆಗೋಷ್ಟು ಇವಾಗ ಮಾಡಿಕೊಂಡೆ ಪುಡಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಆದರೆ ಅಷ್ಟು ಫೈನಾಗಿ ನುಣ್ಣಗಾಗಲ್ಲ, ಸ್ವಲ್ಪ ತರಿ ತರಿ ಇದೆ. ಇರಲಿ ಬಿಡು ಅಂದ್ಬಿಟ್ಟು ತಕ್ಷಣಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ಕೋಫ್ತಾ ಕರಿಗೆ ಏನೇನು ಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಇವಾಗ ನಾನು ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟು ಅದನ್ನು ತೋರಿಸ್ತೀನಿ ನಮಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಈ ಜಾರಲ್ಲೇ ನಾನು ಕೋಫ್ತಾ ಕರಿಗೆ ಏನೇನು ಬೇಕೋ ಅದನ್ನು ತೊಗೊಂಡಿದ್ದೀನಿ ನೋಡಿರಿ. ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಇದು ಸೋಯಾ ಚೆನ್ನ ತೊಗೊಂಡಿದ್ದೀನಿ ನಾನು ಇದು ಮಾಡೋದಕ್ಕೆ. ಅಷ್ಟರಲ್ಲಿ ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ, ಬಿಸಿ ನೀರು. ಅದು ಅಷ್ಟರಲ್ಲಿ ಸ್ವಲ್ಪ ಇದು ನೆನಿಬೇಕು ಸ್ವಲ್ಪ ಚೆನ್ನಾಗಿ, ಆವಾಗಲೇ ಚೆನ್ನಾಗಿರೋದು. ಅದು ಬಿಸಿ ನೀರಿಗೆ ಹಾಕಿ ಇಟ್ಬಿಟ್ಟು ಇವಾಗ ಇದು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಗೋಡಂಬಿ ತೊಗೊಂಡಿದ್ದೀನಿ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಇದು ಇಷ್ಟನ್ನು ನುಣ್ಣಗೆ ರುಬ್ಕೊಂಬರೋಣ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ತೀನಿ ನಾನು. ಅದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನಾನು. ರುಬ್ಕೊಂಬಂದು ಇವಾಗ ನೋಡಿ, ಇದು ಸ್ವಲ್ಪ ಹೊತ್ತು ನೆಂದಿದೆ. ನೆಂದ ಮೇಲೆ ಇದನ್ನು ಈ ಥರ ಚೆನ್ನಾಗಿ ಹಿಂಡಬೇಕು. ಚೆನ್ನಾಗಿ ಹಿಂಡಿ ಎತ್ಕೊಳ್ಬೇಕು. ಒಂದು 10 ನಿಮಿಷ ನೀರಲ್ಲಿ ಬಿಟ್ಟರೆ ಚೆನ್ನಾಗಿ ನೆಂದು ಬಿಡುತ್ತೆ. ಅದು ಬಿಸಿ ನೀರಲ್ಲಿ ಬಿಟ್ಟರೆ ದಪ್ಪ ದಪ್ಪ ಆಗಿಬಿಟ್ಟು ಚೆನ್ನಾಗಿ ನೆಂದುಬಿಡುತ್ತೆ. ಅದನ್ನು ತುಂಬ ಚೆನ್ನಾಗಿ ಹಿಂಡಬೇಕು. ಹಿಂಡ್ಬಿಟ್ಟು ಈ ಥರ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪೀಸ್ ಮಾಡ್ಕೊಳ್ಬೇಕು. ಅದನ್ನು ಈ ಥರ ಮುರಿದ್ರೆ ಪೀಸ್ ಆಗುತ್ತೆ. ಅದನ್ನು ಆ ಥರ ನಾವು ಪೀಸ್ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಇದನ್ನು ಈ ಥರ ಪೀಸ್ ಮಾಡಿ ಇಟ್ಕೋಬೇಕು. ಉಂಡುಂಡೆನೇ ಅದು ಮಾಡೋಕ್ಕಾಗಲ್ಲ, ರುಬ್ಬಕ್ಕೆ ಬರೋದಿಲ್ಲ, ಅದು ಹಂಗಾಗಿ ಇರುತ್ತೆ. ಈ ಥರ ಪೀಸ್ ಮಾಡಿಬಿಟ್ಟು ರುಬ್ಬಬೇಕು. ಇದಕ್ಕೆ ನಾನು ರುಬ್ಬಕ್ಕೆ ಒಂದೆರಡು ಚಕ್ಕೆ, ಒಂಚೂರು ಚಕ್ಕೆ, 2 ಲವಂಗ, ಒಂಚೂರು ಶುಂಠಿ, 2 ಬೆಳ್ಳುಳ್ಳಿ, 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ರುಬ್ಕೊತೀನಿ. ಇದಕ್ಕೆ ಒಂಚೂರು ಧನಿಯಾ ಪುಡಿ ಹಾಕ್ತೀನಿ, ಒಂದು ಸ್ವಲ್ಪ ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸ್ವಲ್ಪ. ಅದಕ್ಕೂ ನಾವು ಒಂದು ಸ್ವಲ್ಪ ಇವಾಗ ಧನಿಯಾ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಇಷ್ಟೂರ್ನು ನೀರು ಹಾಕ್ದಿರ ರುಬ್ಕೊಂಬರ್ಬೇಕು, ಗಟ್ಟಿಯಾಗಿ ರುಬ್ಕೊಂಬರ್ಬೇಕು. ಅದು ಬೇಗ ನುಣ್ಣಗಾಗಲ್ಲ, ಒಂದು ಸ್ವಲ್ಪ ಹೊತ್ತು ಅದನ್ನು ನುಣ್ಣಗೆ ರುಬ್ಬಬೇಕು. ಆದರೂ ಫುಲ್ಲು ನುಣ್ಣಗಾಗಲ್ಲ, ಅದು ತರಿನೇ ಇರುತ್ತೆ. ಅದು ಸ್ವಲ್ಪ ಇದಕ್ಕೂ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ರುಬ್ಬೋಣ. ರುಬ್ಬಿದ್ರೆ ಅದೇ ಹೇಳ್ದಾಗೆ ನುಣ್ಣಗಾಗಲ್ಲ ಇದು ನೋಡಿ, ತರಿನೇ ಇರುತ್ತೆ. ಇದು ತುಂಬ ನುಣ್ಣಗಾಗೋದಿಲ್ಲ ಇದು. ಸರಿ, ಇದಕ್ಕೆ ಒಂದು ಸ್ವಲ್ಪ ಬೈಂಡಿಂಗ್ ಅಂತ ನಾವು ಕಾರ್ನ್ಫ್ಲೋರ್ ಹಾಕ್ಕೊಬೇಕು. 1-2 ಸ್ಪೂನು ನಾನು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ ಇದಕ್ಕೆ. ಮತ್ತು ಮಸಾಲೆ ಇದಕ್ಕೆಲ್ಲ ಹಾಕಿರೋದ್ರಿಂದ ಇನ್ನೇನು ಹಾಕೋದು ಬೇಡ, ಕಾರ್ನ್ಫ್ಲೋರ್ ಮಾತ್ರ ಹಾಕ್ಕೋಬೇಕು. ಸ್ವಲ್ಪ 1-2-3 ಸ್ಪೂನ್ ಹಾಕ್ಕೋಬೇಕು. ನಾವು ಎಷ್ಟು ತೊಗೊಂಡಿದ್ದೀವೋ ಹಿಟ್ಟು ಅದಕ್ಕೆ ನೋಡಿ, ಅದಕ್ಕೆ ತಕ್ಕನಂಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಇದು ದೊಡ್ಡ ಉಂಡೆ ಮಾಡಬಾರ್ದು, ಪುಟಾಣಿ ಉಂಡೆ ಮಾಡ್ಕೊಬೇಕು. ನಿಂಬೆಹಣ್ಣಿಗಿನ್ನ ತುಂಬ ಚಿಕ್ಕದಾಗಿ ಉಂಡೆ ಇಟ್ಕೋಬೇಕು. ಇದು ಇಷ್ಟು ಪುಟ್ಟದಾಗಿ ಉಂಡೆ ಮಾಡಿ ಇಟ್ಕೊಂಡು ಇದನ್ನು ಎಣ್ಣೆಗೆ ಹಾಕಿ ಕರಿಯೋಣ. ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ನೋಡಿರಿ, ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ, ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಕರಿಬೇಕು. ದೊಡ್ಡದಾಗಿ ಉರಿ ಇಟ್ಕೊಂಡ್ರೆ ಇದು ಬೇಗ ಕಲರ್ ಏನೋ ಬರುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ ಇದು. ಅದಕ್ಕೋಸ್ಕರ ಇದನ್ನು
ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು ಇದನ್ನು. ಇದು ಸ್ವಲ್ಪ ಲೇಟ್ ಆಗುತ್ತೆ, ಈ ಕೆಲಸ ಮಾತ್ರ ಕರಿಯೋದು ಲೇಟ್ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೇ ಕರಿಬೇಕು, ಅಲ್ಲೇ ನಿಂತ್ಕೊಂಡಿದ್ದು. ಇಲ್ಲಾಂದರೆ ತುಂಬ ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗೂ ಇರಲ್ಲ. ತುಂಬ ಬೇಯಲಿಲ್ಲ ಅಂದ್ರೂ ಚೆನ್ನಾಗಿರಲ್ಲ. ಈ ಥರ ಬ್ರೌನ್ ಕಲರ್ ಬರಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ರೆ ಈ ಥರ ಬ್ರೌನ್ ಕಲರ್ ಬರುತ್ತೆ. ಈ ಥರ ಕರ್ಕೊಳ್ಬೇಕು. ನಾನಿವಾಗ 2 ಸಾರಿ ಹಾಕ್ತಾಯಿದ್ದೀನಿ ಕರಿಯೋದಕ್ಕೆ. ಫಸ್ಟ್ ಸ್ವಲ್ಪ ಹಾಕಿದೆ, ಒಂದೇ ಸರಿ ಜಾಸ್ತಿ ಹಾಕಬಾರ್ದು, ಅದು ಒಂದಕ್ಕೊಂದು ಮೆತ್ಕೊಂಡು ಒಡೆದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಕರ್ಕೊಳ್ಬೇಕು ಇದನ್ನು. ನಾನು 2 ಸರಿ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಇದನ್ನ 2 ಸರಿ ಹಾಕಿದ್ರೆ ಸ್ವಲ್ಪನೇ ಹಾಕಿ 2 ಸರಿ ಕರ್ಕೊಳ್ಳೋಣ ಇದನ್ನು. ಇವಾಗ ಇದೂ ಆಯಿತು, ಕರ್ದಿದ್ದಾಯಿತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಬಾಣಲಿಲಿರೋ ಎಣ್ಣೆನ ಸ್ವಲ್ಪ ಬಗ್ಗಿಸ್ಬಿಟ್ಟು ಈ ಬಾಣಲಿಗೆ ನಾನು ಆ ಗ್ರೇವಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಮಾತ್ರ ಹಾಕಬೇಕು. ಇನ್ನು ಖಾರ ಎಲ್ಲ ನಾವು ಆವಾಗಲೇ ಹಾಕಿದ್ದೀವಲ್ವ ರುಬ್ಬವಾಗ, ಹಾಗಾಗಿ ಇದಕ್ಕೆ ಇನ್ನೇನು ಹಾಕೋದು ಬೇಡ. ಉಪ್ಪು ಮಾತ್ರ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು, ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಇದನ್ನು ಗಟ್ಟಿಯಾಗೇ ಇರಬೇಕು. ಹಾಗಾಗಿ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋರು ಎಣ್ಣೆಲಿ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನೀರು ಹಾಕ್ಕೋಬೇಕು. ಇದು ನೋಡಿ, ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಿದೆ. ಈಗ ನಾನು ನೀರು ಹಾಕ್ಕೊಳ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ನೋಡಿ, ಇದು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಬೇಗ ಆಗೋದಿಲ್ಲ ಇದು, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೀರು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವಾಗ ನಾನು ಮಾಡಿಟ್ಕೊಂಡಿರೋ ಸೋಯಾನ ಉಂಡೆಗಳನ್ನು ಇದಕ್ಕೆ ಹಾಕ್ತೀನಿ. ಇದು ಉಂಡೆ ನೋಡಿ, ನಾನೊಂದು ತಪ್ಪು ಮಾಡಿದ್ದೀನಿ ಇಲ್ಲಿ. ಇದು ಉಂಡೆ ಹಾಕಿ 2 ನಿಮಿಷನೇ ಈ ಥರ ಕುದಿಸ್ಬೇಕು. ಅದಕ್ಕೆ ಮುಂಚೆನೇ ಮಸಾಲೆ ಕುದಿಸಿಕ್ಕೋಬೇಕು. ನಾನು ಸ್ವಲ್ಪ ಹೊತ್ತು ಹೊರಗಡೆ ಕೆಲಸ ಐತೆ ಅಂತ ಮಾಡೋಕ್ಕೆ ಹೋಗ್ಬಿಟ್ಟೆ, ಎಲ್ಲ ಗ್ರೇವಿ ಆಗಿಬಿಟ್ಟಿದೆ. ಕೋಪ್ತಾ ಹೋಗಿ ಸೋಯಾ ಗ್ರೇವಿ ಆಗೋಯ್ತು. ಆದರೂ ಟೇಸ್ಟ್ ಚೆನ್ನಾಗಿತ್ತು. ಏನು ಮಾಡೋದು, ಒಂದೊಂದು ಸರಿ ಈ ಥರ ಆಗಿಬಿಡುತ್ತೆ. ನೀವು ಈ ತಪ್ಪನ್ನು ಮಾಡಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.